ಮಹಾಕುಂಭಮೇಳಕ್ಕೆ ಬಂದಿರುವ ಭಕ್ತರ ಕುಟುಂಬದವರು ಹೆಲ್ಪ್ಲೈನ್ ನಂಬರ್ 1920ಗೆ ಕರೆ ಮಾಡಿ ಮಾಹಿತಿ ಪಡೆಯಬಹುದಾಗಿದೆ ಎಂಬ ಉತ್ತರ ಪ್ರದೇಶದ ಪೊಲೀಸ್ ಮಹಾನಿರ್ದೇಶಕರು ತಿಳಿಸಿದ್ದಾರೆ. ಮೌನಿ ಅಮಾವಾಸ್ಯೆ ಕಾರಣ ಪುಣ್ಯ ಸ್ನಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಹೀಗಾಗಿ ಮಧ್ಯರಾತ್ರಿ 1 ರಿಂದ 2 ಗಂಟೆ ತನಕ ತ್ರಿವೇಣಿ ಸಂಗಮದ ಬಳಿ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತ ಸಂಭವಿಸಿದೆ ಅಂತ ತಿಳಿಸಿದ್ದಾರೆ. ಕಾಲ್ತುಳಿತದಲ್ಲಿ ಮೃತಪಟ್ಟವರ ಪೈಕಿ ಕರ್ನಾಟಕದ 4 ಮತ್ತು ಅಸ್ಸಾಂನ 2, ಗುಜರಾತ್ನ 1 ಇದ್ದಾರೆ. ಮಹಾಕುಂಭಮೇಳದಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಕರ್ನಾಟಕದವರು ಸಹ ಸಾವನ್ನಪ್ಪಿದ್ದಾರೆ. 4 ಕನ್ನಡಿಗರು ಮೃತಪಟ್ಟಿರುವುದಾಗಿ ತಿಳಿದು ಬಂದಿದ್ದು, ನಿಖರ ಸಂಖ್ಯೆ ಇನ್ನಷ್ಟು ಬರಬೇಕಾಗಿದೆ. ಕುಂಭಮೇಳದಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆಗಾಗಿ ಕರ್ನಾಟಕದ ಸರ್ಕಾರವು ಸಹಾಯವಾಣಿಯನ್ನ ಪ್ರಾರಂಭಿಸಿದೆ. ಅಲ್ಲದೆ ಕನ್ನಡಿಗರ ಪರಿಸ್ಥಿತಿ ಬಗ್ಗೆ ತಿಳಿಸುವಂತೆ ಉತ್ತರ ಪ್ರದೇಶದ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರವು ಪತ್ರ ಸಹ ಬರೆದಿದೆ. ಮಹಾಕುಂಭಮೇಳದ ಕಾಲ್ತುಳಿತದಲ್ಲಿ ಮೃತಪಟ್ಟ 4 ಕನ್ನಡಿಗರು ಬೆಳಗಾವಿ ಜಿಲ್ಲೆಯವರೇ ಆಗಿದ್ದಾರೆ. ಬೆಳಗಾವಿಯ ವಡವಾಗಿಯ ನಿವಾಸಿಗಳಾದ ತಾಯಿ ಜ್ಯೋತಿ ಹತ್ತರವಾಡ, ಮಗಳು ಮೇಘನಾ ಹತ್ತರವಾಡ ಮೃತಪಟ್ಟಿದ್ದಾರೆ. ಶೆಟ್ಟಿ ಗಲ್ಲಿ ನಿವಾಸಿ ಅರುಣ್ ಕೋಪರ್ಡೆ ಮತ್ತು ಶಿವಾಜಿನಗರದ ನಿವಾಸಿ ಮಹಾದೇವಿ ಬಾವಾನೂರು ಅಸುನೀಗಿದ್ದಾರೆ. ದುರಂತ ಅಂದ್ರೆ ಕಾಲ್ತುಳಿತ ಸಂಭವಿಸುವ ಕೆಲವೇ ಕ್ಷಣಗಳ ಹಿಂದೆ ಮೇಘನಾ ಫೇಸ್ಬುಕ್ ಲೈವ್ ನಲ್ಲಿ ಜನದಟ್ಟಣೆ ಬಗ್ಗೆ ಹೇಳಿದ್ರು. ಕರ್ನಾಟಕದಿಂದ ಬರೋರು ಹುಷಾರಾಗಿರಿ ಅಂತ ಎಚ್ಚರಿಸಿದ್ರು. ಆದ್ರೆ ವಿಧಿಯಾಟ ಅದೇ ಕಾಲ್ತುಳಿತಕ್ಕೆ ಮೇಘನಾ ಬಲಿಯಾಗಿದ್ದಾರೆ. ಬೆಳಗಾವಿಯಿಂದ ಪ್ರಯಾಗ್ರಾಜ್ಗೆ ತಲಾ 30 ಜನರಿದ್ದ 2 ಬಸ್ಗಳು ಪ್ರಯಾಣ ಬೆಳೆಸಿತ್ತು. ನಿನ್ನೆ ಕಾಲ್ತುಳಿತ ಆಗ್ತಾ ಇದ್ದಂತೆ 30 ಜನರ ಗುಂಪು ಚಿಲ್ಲಾಪಿಲ್ಲಿಯಾಗಿದೆ. ಗಂಭೀರ ಗಾಯಗೊಂಡಿದ್ದ ಜ್ಯೋತಿ, ಮೇಘನಾ, ಅರುಣ್ ಮತ್ತು ಮಹಾದೇವಿಯನ್ನ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ರವಾನಿಸಲಾಗಿದೆ. ಆದರೆ ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಾವಿನ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಳಗಾವಿಯಿಂದ ತೆರಳಿದ್ದ 60 ಜನರ ಪೈಕಿ 4 ಮೃತಪಟ್ಟಿದ್ದು 56 ಜನ ಬದುಕುಳಿದಿದ್ದಾರೆ. ಕಾಲ್ತುಳಿತದ ನಂತರ ಕೆಲವರು ಅಮೃತ ಸ್ನಾನವನ್ನೇ ಬೇಡ ಅಂತ ಬೆಳಗಾವಿಗೆ ವಾಪಸ್ ಬರ್ತಾ ಇದ್ದಾರೆ. ಪ್ರಯಾಗ್ರಾಜ್ಗೆ ತೆರಳಿದ್ದ ಬೆಳಗಾವಿಯ ಇನ್ನೂ 8 ಜನರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅವರನ್ನ ಸಂಪರ್ಕಿಸುವುದಕ್ಕೆ ಕುಟುಂಬಸ್ಥರು ಸಹ ಜಿಲ್ಲಾಡಳಿತ ಪ್ರಯತ್ನಿಸ್ತಾ ಇದೆ. ಕರ್ನಾಟಕದ ಭಕ್ತರ ಸಾವಿನ ವಿಚಾರ ಗೊತ್ತಾಗ್ತಾ ಇದ್ದಂತೆ ಬೆಳಗಾವಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಜಿಲ್ಲೆಯ 2 ಅಧಿಕಾರಿಗಳನ್ನ ದೆಹಲಿಗೆ ಕಳುಹಿಸಲಾಗಿದೆ. ಇವತ್ತು 4 ಮೃತದೇಹಗಳನ್ನ ಬೆಳಗಾವಿಗೆ ಬರುವ ವಿಮಾನದಲ್ಲಿ ಶಿಫ್ಟ್ ಮಾಡಿ ಅಲ್ಲಿಂದ ಬೆಳಗಾವಿಗೆ ರವಾನಿಸಲಿದ್ದಾರೆ. ಈಗಾಗಲೇ ಮೃತದೇಹಗಳನ್ನ 2 ಆಂಬ್ಯುಲೆನ್ಸ್ಗಳಲ್ಲಿ ಪ್ರಯಾಗ್ರಾಜ್ನಿಂದ ರಸ್ತೆ ಮೂಲಕ ದೆಹಲಿಗೆ ರವಾನಿಸಲಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ದೆಹಲಿಯಿಂದ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಮೃತದೇಹಗಳು ತಲುಪಲಿವೆ. ಮೃತ ಮೇಘನಾ ನಿವಾಸಕ್ಕೆ ಸಂಸದ ಜಗದೀಶ್ ಶೆಟ್ಟರ್, ಶಾಸಕ ಅಭಯ್ ಪಾಟೀಲ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಮತ್ತೊಂದು ಕಡೆ ಮಹಾದೇವಿ ನಿವಾಸಕ್ಕೆ ಶಾಸಕ ಆಸಿಫ್ ಸೇಠ್, ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಅನಿಲ್ ಬೆನಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಶಾಸಕ ಆಸಿಫ್ ಸೇಠ್ ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ಪರಿಹಾರ ನೀಡುವ ಭರವಸೆ ನೀಡಿದ್ದಾರೆ.